ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಆನ್ಲೈನ್ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ 2021ರಲ್ಲಿ ನಡೆದಿರ್ತಕ್ಕಂಥ ಒಂದು ಆದರ್ಶ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಅನ್ನ ಮಾಡೋಣ. ಹಾಗಾದ್ರೆ ತಾವೆಲ್ಲರೂ ಇನ್ನ ಹಿಂದೆ ಮಾಡಿರ್ತಕ್ಕಂಥ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ತಾವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಮುಂದಿನ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಮಾರ್ಚ್ ಫಸ್ಟ್ ಒಂದನೇ ವಾರನಲ್ಲಿ ತರ್ತಾ ಇದ್ದೀನಿ. ಅದು ಸಂಭವನೀಯ ಪ್ರಶ್ನೆ. ಇಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಾಗ ಯಾವ ರೀತಿಯ ಪ್ರಶ್ನೆಗಳನ್ನ ಯಾವ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದರ ಸುತ್ತಮುತ್ತಲಿನ ಪ್ರಶ್ನೆಗಳನ್ನ ಮುಂದೆ ಕೇಳಬಹುದು ಅಂತ ಹೇಳಿ ಒಂದು ಅಂದಾಜಿಸಿ ನಾನು ನಿಮಗೆ ಹಲವಾರು ಪ್ರಶ್ನೆಗಳನ್ನ ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ಮುದ್ದು ವಿದ್ಯಾರ್ಥಿಗಳೇ, ನಾವು ಯಾವುದಾದ್ರೂ ಒಂದು ಸಾಮಾನ್ಯ ಕಾರ್ಯವನ್ನ ಅಸಾಮಾನ್ಯವಾಗಿ ಮಾಡುವುದೇ ಒಂದು ಯಶಸ್ವಿನ ಗುಟ್ಟು ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇಲ್ಲಿವರೆಗೆ ಶ್ರಮ ವಹಿಸಿ ಶ್ರಮಪಟ್ಟು ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ. ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಹತ್ರ ಬರ್ತಾ ಇದ್ದಾವೆ. ತಾವು ಯಾವುದೇ ಸಮಯವನ್ನ ವ್ಯರ್ಥ ಮಾಡದೆ ಪ್ರತಿ ದಿವಸ ಕ್ಲಾಸ್ಗಳನ್ನ ಅಟೆಂಡ್ ಆಗ್ರಿ, ಪ್ರತಿದಿನ ನೋಟ್ಸ್ ಅನ್ನ ಮಾಡ್ರಿ. ಪ್ರತಿ ದಿವಸ ಈ ಒಂದು ವಿಡಿಯೋ ಕ್ಲಾಸಸ್ ಜೊತೆಗೆ ನಿಮ್ಮ ಒಂದು ಅಧ್ಯಾಯವಾರು ಎಲ್ಲಾ ಪುಸ್ತಕಗಳನ್ನ ತೆಗೆದುಕೊಂಡು ಪ್ರತಿಯೊಂದು ಪಾಠವನ್ನ ಏನ್ ಮಾಡ್ರಪ್ಪ ಅಂತಂದ್ರೆ ರಿವಿಷನ್ ಮಾಡ್ಬೇಕು. ಹೌದಾ? ಅದರ ಜೊತೆಗೆ ನೀವು ಏನಾದ್ರೂ ಈ ತರ ಅಭ್ಯಾಸವನ್ನ ಮಾಡಿದ್ದಾದರೆ ನೀವೇನ್ ಮಾಡ್ಬೋದು, ನೀವು ಅಂದುಕೊಂಡಿರ್ತಕ್ಕಂತ ಒಂದು ಸ್ಕೋರು ತಾನಾಗಿ ಏನಾಗ್ತದ ಬಂದ್ಬಿಡ್ತದ. ಹಾಗಾದ್ರೆ ಇವತ್ತಿನ ದಿವಸ ಸಮಾಜ ವಿಜ್ಞಾನದೊಳಗೆ ಹಲವಾರು ಪ್ರಶ್ನೆಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಜಿಕೆ ರಿಲೇಟೆಡ್ ಪ್ರಶ್ನೆಗಳು ಸಹ ಬಂದಿರ್ತಾವ. ಹೌದಾ? ನಿಮ್ಮ ಪರಿಸರ ಅಧ್ಯಯನ ಜೊತೆಗೆ ಜಿಕೆ ಪ್ರಶ್ನೆಗಳು ಇದರಲ್ಲಿ ಆಡ್ ಆಗಿರ್ತಾವ. ಅದಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ನಾವು ಏನ್ ಮಾಡೋಣ, ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನ ಈಗ ಬಿಡಿಸೋಣ. ಹಾಗೆ ಮುಂದೆ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು, ಹೌದಾ, ಯಾವ ರೀತಿ ಪ್ರಶ್ನೆಗಳನ್ನ ನಾವು ಕಲೆಕ್ಟ್ ಮಾಡಬೇಕು, ಹೌದಾ, ಯಾವ ರೀತಿ ಎಕ್ಸಾಮ್ದಾಗ ಬೀಳ್ಬಹುದು ಅಂತಕ್ಕ ಒಂದು ವಿಚಾರವನ್ನ ನಾವು ಮುಂದಿನ ಕ್ಲಾಸ್ನ ಸಂಭಾವನೆ ಪ್ರಶ್ನೆಗಳನ್ನ ತರ್ತೀನಲ್ಲ ಅದ್ರೊಳಗೆ ನೀವು ಕೂಡ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನು ಪ್ರತಿ ಕ್ಲಾಸ್ನಲ್ಲಿ ಹೇಳ್ತಾ ಇರ್ತೇನೆ ನಮ್ಮ ಆ್ಯಪ್ ಬಗ್ಗೆ. ತಾವೆಲ್ಲರೂ ಫ್ರೀ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಆಲ್ರೆಡಿ ಇವತ್ತಿನವರೆಗೆ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ನಾವು ಕೇವಲ ಹೇಳ್ತಾ ಇದ್ದೀನಲ್ಲ 500 ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ. ಯಾಕಂತಂದ್ರೆ ಪರಿಶ್ರಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಾ, ಒಳ್ಳೆ ಕಮೆಂಟ್ ಅನ್ನ ಕೊಡ್ತಾ ಇದ್ದೀರಾ, ಕಾಲ್ಸ್ ಮಾಡಿ ಕೇಳ್ತಾ ಇದ್ದೀರಾ, ಹೌದಾ, ಆಮೇಲೆ ವಾಟ್ಸಪ್ ಮೆಸೇಜ್ ನಲ್ಲೂ ಕೇಳ್ತಾ ಇದ್ದೀರಾ. ಇದೇ ತರ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಪರಿಶ್ರಮಕ್ಕೆ ನಿಮ್ಮ ಒಂದು ಬೆಂಬಲ ಇರಲಿ. ಅದಕ್ಕೋಸ್ಕರ ತಾವೆಲ್ಲರೂ ಈ ಒಂದು ಆಂಡ್ರಾಯ್ಡ್ ಆಪ್ ಅನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಸಮಾಜ ವಿಜ್ಞಾನದೊಳಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ ಒಂದು ಮೊದಲ ಪ್ರಶ್ನೆಯನ್ನ ನೋಡ್ರಿ, ನಾನು ಓದಿ ಹೇಳ್ತೀನಿ. ಇಲ್ಲಿ 2014ರಲ್ಲಿ ರಚನೆಗೊಂಡ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳ್ಯಾರ. ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಾರ. ಹಾಗಾದ್ರೆ ನಿಮಗೊಂದು 30 ಸೆಕೆಂಡ್ ನಾನು ಟೈಮ್ ಅನ್ನ ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆನ್ಸರ್ ಅನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಹಾಗಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ಎಸ್, ಇನ್ನು ಯಾರು ಆನ್ಸರ್ ಮಾಡ್ತಾ ಇಲ್ಲ. ಓಕೆ, ಹಾಗಾದ್ರೆ ನೋಡೋಣ. 2014ರಲ್ಲಿ ಯಾವ ಒಂದು ರಾಜ್ಯ ರಚನೆ ಆಗಿದೆ ಅಂತ ಹೇಳ್ರಿ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ, ಮೇಘಾಲಯ, ತೆಲಂಗಾಣ, ಪಾಂಡಿಚೇರಿ ಮತ್ತು ಜಾರ್ಖಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಮೇಘಾಲಯ ಅಲ್ಲ, ತೆಲಂಗಾಣ, ಪಾಂಡಿಚೇರಿ, ಜಾರ್ಖಂಡ್ ಅಲ್ಲ. ಹೌದಾ? ಎಸ್, ಇವು ನಮಗೆ 4 ಆಯ್ಕೆಗಳೊಳಗ ಒಂದು ಮಾತ್ರ ಉತ್ತರ ಇದೆ. ಎಲ್ಲಾ ಕರೆಕ್ಟ್ ಇದೆ. ಮೇಘಾಲಯ, ತೆಲಂಗಾಣ, ಪಾಂಡಿಚೇರಿ, ಜಾರ್ಖಂಡ್. ಹೌದಾ? ಅಲ್ಲ ಅಂತಂದ್ರೆ ಅದು ಅಲ್ಲ ಅಂತಲ್ಲ, ಎಲ್ಲಾ ಆಯ್ಕೆಗಳು ಕರೆಕ್ಟ್ ಇದೆ. ಆದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ ನಾವು ನೋಡ್ಕೋಬೇಕು. ಹೌದಾ? ಹಾಗಿದ್ರೆ ಯಾವ್ದಪ್ಪ ಅಂತಂದ್ರೆ ತೆಲಂಗಾಣ. ಎಸ್, ತೆಲಂಗಾಣ ರಾಜ್ಯ 2014ರಲ್ಲಿ ರಚನೆಗೊಂಡ ರಾಜ್ಯ. ಆಂಧ್ರ ಪ್ರದೇಶದಿಂದ ಏನಾಗಿದೆ, ಡಿವೈಡ್ ಆಗ್ಯದ, ಅಂದ್ರೆ ಬೇರೆ ಆಗಿದೆ ಅಂತೇಳಿ. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ನಾನೊಂದು ಚಿತ್ರದ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಏನಪ್ಪಾ ಅಂತಂದ್ರೆ ತೆಲಂಗಾಣ ರಾಜ್ಯ. ಹಾಗಾದ್ರೆ ನಮ್ಮ ಕರ್ನಾಟಕ ಇಲ್ಲಿದೆ. ಕರ್ನಾಟಕವನ್ನ ಸುತ್ತುವರೆದ ರಾಜ್ಯಗಳ ಸಂಖ್ಯೆ ಎಷ್ಟು? ಮೊನ್ನೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ರು ಪ್ರಶ್ನೆನ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳು ಅಂತೇಳಿ. ಹಾಗಾದ್ರೆ ನೋಡೋಣ ಎಷ್ಟು ರಾಜ್ಯಗಳಿದಾವ ಅಂತೇಳಿ. ಇಲ್ಲಿ ಮಹಾರಾಷ್ಟ್ರ ಇದೆ, ಇಲ್ಲಿ ಏನದ, ಗೋವಾ ಅದ, ಇಲ್ಲಿ ಕೇರಳ ಅದ, ಇಲ್ಲಿ ತಮಿಳುನಾಡದ, ಇಲ್ಲಿ ಆಂಧ್ರ ಪ್ರದೇಶದ, ಇದು ತೆಲಂಗಾಣದ. ಎಷ್ಟು ರಾಜ್ಯಗಳಾದ್ರಿ? ಕರ್ನಾಟಕವನ್ನ ಸುತ್ತುವರೆದ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಎಷ್ಟಪ್ಪ ಅಂತಂದ್ರೆ 6 ರಾಜ್ಯಗಳು. ಎಷ್ಟು ರಾಜ್ಯಗಳು?
6 ರಾಜ್ಯಗಳು ಕರ್ನಾಟಕವನ್ನ ಸುತ್ತುವರೆದ ರಾಜ್ಯಗಳು. ನೀವು ನೆನ್ಪಿಟ್ಕೋಬೇಕು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇದು GK ಕ್ವಶನ್ಸ್. ಎಸ್ ನೋಡ್ರಿ, ಅಷ್ಟಭುಜ ಕೃತಿ ಸ್ತಂಭ ಮಾದರಿಯ ಶಿಲಾ ರಚನೆಗಳಿಂದ ಕೂಡಿದ ದ್ವೀಪ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ತೊನ್ಶೆಪಾರ್ ದ್ವೀಪ, ಅಂಡಮಾನ್ ದ್ವೀಪ, ಕೊಲಬಾರ್ ದ್ವೀಪ ಮತ್ತು ಭವಾನಿ ದ್ವೀಪ ಅಂತೇಳಿ ಆಯ್ಕೆಯನ್ನ ಕೊಟ್ಟಾಗ ನಮ್ಮ ಪ್ರಶ್ನೆ ಯಾವ್ದಾಗಿದೆಪ್ಪ ಅಂತಂದ್ರೆ ತೊನ್ಶೆಪಾರ್ ದ್ವೀಪ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ತೊನ್ಶೆಪಾರ್ ದ್ವೀಪಕ್ಕೆ ಸೈಂಟ್ ಮೇರೀಸ್ ದ್ವೀಪ ಅಂತೇಳಿ ಕರಿತೀವಿ. ಇದು ಎಲ್ಲಿದಪ್ಪ ಅಂತಂದ್ರೆ ಈ ದ್ವೀಪ ಇದೇ ನೋಡ್ರಿ, ದ್ವೀಪ ಸಮುದ್ರ ದಂಡೆ ಇದೆಯಲ್ಲ ಇದೇ ದ್ವೀಪ. ಇದು ಎಲ್ಲಿದೆಪ್ಪ ಅಂತಂದ್ರೆ ಉಡುಪಿ ಜಿಲ್ಲೆಯ ಮಲ್ಪೆಯ, ಹೌದಾ, ಒಂದು ಸಮುದ್ರ ಕಿನಾರೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದ್ರೆ ಸೈಂಟ್ ಮೇರೀಸ್ ದ್ವೀಪವನ್ನ ಕೊಕೊನಿಟ್ ಐಸ್ಲ್ಯಾಂಡ್ ಎಂದು ಕರಿತೀವಿ. ನೋಡ್ರಿ, ಇದಕ್ಕೆ 3 ಹೆಸರುಗಳದಾವ. ಒಂದು ತೊನ್ಶೆಪಾರ್ ದ್ವೀಪ ಅಂತ ಕರಿತೀವಿ, ಇಲ್ಲಿ ಸೈಂಟ್ ಮೇರೀಸ್ ದ್ವೀಪ ಅಂತ ಕರಿತೀವಿ, ಹಾಗೆ ಕೊಕೊನಟ್ ಐಸ್ಲ್ಯಾಂಡ್ ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಸೈಂಟ್ ಮೇರೀಸ್ ದ್ವೀಪ ಅಂತ ಹೇಳಿ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ ವಾಸ್ಕೋ ಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗದಿಂದ ಬರುವಾಗ ಈ ಒಂದು ದ್ವೀಪದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಬಂದು ನಿಂತಿದ್ದ ಅಂತೇಳಿ ಹೇಳ್ತಾರೆ ಇತಿಹಾಸದಲ್ಲಿ. ಅದಕ್ಕೋಸ್ಕರ ಇದನ್ನ ಸೈಂಟ್ ಮೇರೀಸ್ ದ್ವೀಪ ಅಂತೇಳಿ ಕರೀತಾರೆ. ನಾನು ಹೇಳಿದ್ನಲ್ಲ, ಈ ಒಂದು ಅಷ್ಟಭುಜಾಕೃತಿ ಸ್ತಂಭ ಮಾದರಿಯ ಶಿಲಾ ರಚನೆಗಳಿಂದ ಕೂಡಿದ ದ್ವೀಪ. ನೋಡ್ರಿ, ಅಷ್ಟಭುಜಾಕೃತಿಯ ಸ್ತಂಭ ಮಾದರಿಯ ಶಿಲಾ ರಚನೆಗಳ ಯಾವ ರೀತಿ ದ್ವೀಪಗಳದಾವದಪ್ಪ ಅಂತಂದ್ರೆ ಅದಕ್ಕೆ ನಾವು ಸೈಂಟ್ ಮೇರೀಸ್ ದ್ವೀಪ, ಆಮೇಲೆ ಇಲ್ಲಿ ಇನ್ನೊಂದು ಹೆಸರು ಕೊಕೊನಟ್ ಐಸ್ಲ್ಯಾಂಡ್ ಅಥವಾ ತೊನ್ಶೆಪಾರ್ ದ್ವೀಪ ಅಂತೇಳಿ 3 ಹೆಸರುಗಳಿಂದ ನಾವು ಕರಿತೀವಿ. ಅದಕ್ಕೆ ನೀವು ನೆನಪಿಟ್ಕೋಬೇಕು. ಹಾಗಾದ್ರೆ ಉಡುಪಿಗೆ ಆ ಕಡೆ ಹೋದಾಗ ಈ ದ್ವೀಪಕ್ಕೆ ಒಂದ್ಸಲ ನೀವು ಭೇಟಿ ಆಗಿ ಬಂದ್ರೆ ಏನಾಗ್ತದ, ನಿಮ್ಗೆ ನೆನಪು ಉಳಿತದ. ಹಾಗೆ ನೋಡಿ ಮುಂದಿನ ಪ್ರಶ್ನೆ, ಸಾರಿಗೆ ನಿಯಂತ್ರಣದ ಸಂಕೇತ ದೀಪಗಳಿರುವ ಬಣ್ಣಗಳು. ಸಾರಿಗೆ ನಿಯಂತ್ರಣದ ಸಂಕೇತ ದೀಪಗಳಿರ್ತಕ್ಕಂಥ ಬಣ್ಣಗಳು ಯಾವ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲಿ ಏನಾಗಿದೆ, ಕೆಂಪು ಬಣ್ಣವಿದೆ, ಹಳದಿ ಬಣ್ಣವಿದೆ, ಹಸಿರು ಬಣ್ಣವಿದೆ, ಹೌದಾ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಆಯ್ಕೆ ಯಾವುದು? ಎಸ್, ಕೆಂಪು, ಹಳದಿ, ಹಸಿರು. ಆಯ್ಕೆ 2ರಲ್ಲಿ ಏನಾಗಿದೆ, ನಮ್ಮ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ. ಚಿತ್ರದ ಮುಖಾಂತರ ಯಾಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆಂದ್ರೆ ಕೆಲವೊಂದಿಷ್ಟನ್ನ ನಾವು ನೋಡುವುದರಿಂದ ಕಲಿಬಹುದು, ಹೌದಾ. ಕೆಲವೊಂದಿಷ್ಟನ್ನ ನಾವು ಮಾಡುವುದರಿಂದ ಕಲಿಬಹುದು, ಕೆಲವೊಂದಿಷ್ಟನ್ನ ಹೇಳುವುದರಿಂದ ನಾವು ಕಲಿಬಹುದು ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಇವತ್ತು ಚಿತ್ರದ ಮುಖಾಂತರ ತೋರಿಸಿದ್ದೇನೆ. ಕೆಂಪು, ಹಳದಿ, ಹಸಿರು ಸಾರಿಗೆಯ ನಿಯಂತ್ರಣದ ಸಂಕೇತ ಅಂತ ಬಂದ್ಬಿಡ್ತೆ ಅಂದ್ರೆ ನಿಮ್ಗೆ ನೆನಪಾಗಿ ಬಿಡಬೇಕು, ಕೆಂಪು, ಹಳದಿ ಮತ್ತು ಹಸಿರು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳ ಗುಂಪನ್ನು ಗುರುತಿಸಿ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಒಂದು ನದಿಗಳ ಗುಂಪು ಯಾವುದು ಅಂತ ಹೇಳಿ ನಮ್ಮ ಆಯ್ಕೆಗಳನ್ನು ಕೊಟ್ಟಾರ. ಇವೆಲ್ಲಾ ನದಿಗಳು ಕರೆಕ್ಟ್ ಆಗಿ ಇದೆ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆನ್ಸರ್ ಮಾತ್ರ ನಾವು ಕರೆಕ್ಟ್ ಆಗಿ ಹುಡುಕ್ಬೇಕು. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ಕೃಷ್ಣ, ತುಂಗಭದ್ರಾ, ಕಾವೇರಿ ಇವೇನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳು ಅಂತೇಳಿ ನಾವು ಕರಿತೀವಿ. ಹಾಗೆ ಕಾವೇರಿಯನ್ನ ಕರ್ನಾಟಕದ ಜೀವ ನದಿ ಅಂತೇಳಿ ಕರಿತೀವಿ. ಅದು ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ, ಅದು ಗೊತ್ತಿರಬೇಕು ನಿಮಗೆ. ನದಿಗಳ ಬಗ್ಗೆ ಹೇಳುವಾಗ ನಿಮ್ಗೆ ಸಂಕ್ಷಿಪ್ತವಾಗಿ ನಾನು ಎಲ್ಲವನ್ನು ತಿಳಿಸ್ಕೊಡ್ತೇನೆ. ನೋಡ್ರಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದಿದೆ. ಕೊಕ್ಕರೆಯ ಬೆಳ್ಳೂರು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಅಂತಂದ್ರೆ ಈ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಯಾವ ಜಿಲ್ಲೆ ಒಳಗಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಮಗೆ ಮಂಡ್ಯ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆಯಲ್ಲಿದೆ ರೀ? ಮಂಡ್ಯ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ? ಮಂಡ್ಯ ಜಿಲ್ಲೆಯಲ್ಲಿದೆ. ಅತಿವೇರಿ ಪಕ್ಷಿಧಾಮ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಬಂಕಾಪುರ ನವಿಲುಧಾಮ ಹಾವೇರಿ ಜಿಲ್ಲೆಯಲ್ಲಿದೆ. ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿ ಜಿಲ್ಲೆಯಲ್ಲಿದೆ. ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂತ ಯಾವ್ದು ಕೇಳಿದ್ರೆ ಯಾವ್ದ್ರಿ? ಬೆಳಗಾವಿ ಜಿಲ್ಲೆ. ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ಮಂಡಗದ್ದೆ ಪಕ್ಷಿಧಾಮ ಸಹ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದೇ ರೀತಿ ಮಾಗಡಿ ಪಕ್ಷಿಧಾಮ ಎಲ್ಲಿದೆಯಪ್ಪ ಅಂತಂದ್ರೆ ಗದಗ್ ಜಿಲ್ಲೆ ಒಳಗಿದೆ. ಬೋನಾಳ್ ಪಕ್ಷಿಧಾಮ ಎಲ್ಲೈತ್ರಿ? ಯಾದಗಿರಿ ಒಳಗದ. ಬೋನಾಳ್ ಪಕ್ಷಿಧಾಮ ಎಲ್ಲಿದ? ಯಾದಗಿರಿ ಒಳಗದ. ಇದು ಒಂದು ಪ್ರಮುಖವಾಗಿರ್ತಕ್ಕಂತ ಈ ಒಂದು ಚಿತ್ರದ ಮುಖಾಂತರ ತೋರಿಸಿರ್ತಕ್ಕಂಥ ಎಲ್ಲಾ ಪಕ್ಷಿಧಾಮಗಳನ್ನ ನೀವು ನಿಮ್ಮ ಬುಕ್ಕಿನಲ್ಲಿ ಒಂದು ಪಟ್ಟಿ ಮಾಡಿ ಪ್ರತಿದಿನ ಒಂದ್ಸಲ ಏನ್ ಮಾಡ್ಬೇಕು, ನೋಡ್ತಾ ಇರ್ಬೇಕು. ನಿಮ್ಗೆ ಪರ್ಫೆಕ್ಟ್ ಆಗಿ ಏನಾಗ್ತದ, ನೆನಪು ಉಳಿತದ. ಹಾಗಿದ್ರೆ 6ನೇ ಪ್ರಶ್ನೆ ನೋಡೋಣ. ಭಾರತ ಸರ್ಕಾರ ಅತಿ ಶ್ರೇಷ್ಠ ನಾಗರಿಕ ಗೌರವವಾದ ಭಾರತ ರತ್ನ ಬಿರುದನ್ನ 1950ರಲ್ಲಿ ಪಡೆದವರು ಯಾರು ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಚಿತ್ರವನ್ನು ನೋಡಿದ ತಕ್ಷಣ ನೆನಪಾಗಿರ್ಬೇಕು. ಯಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾರೇ? ಸರ್ ಎಂ ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರಪ್ಪ ಅಂತಂದ್ರೆ 1955ರಲ್ಲಿ ಇವ್ರಿಗೆ ಏನ್ ಮಾಡ್ತಾರ, ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ನೀಡ್ತಾರ. ಹಾಗಾದ್ರೆ ಸರ್ ಎಂ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೋಕ್ಷ ಗುಂಡಂ. ನೋಡ್ರಿ, ಇಲ್ಲಿ ಸರಿಯಾಗಿ ಏನ್ ಮಾಡ್ಬೇಕು, ಒಂದೊಂದ್ಸಲ ಏನ್ ಮಾಡ್ತಾರ, ಪೂರ್ಣ ಹೆಸರನ್ನ ಕೇಳ್ಬಿಡ್ತಾರ. ಮೋಕ್ಷ ಗುಂಡಂ ವಿಶ್ವೇಶ್ವರಯ್ಯ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರ. ಇವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸ್ತಾರ. ಆತ್ಮೀಯ ವಿದ್ಯಾರ್ಥಿಗಳೇ,
ಹಾಗಾದ್ರೆ ಇವರು ಮೈಸೂರು ಒಂದು ಆಗಿನ ಕಾಲದಲ್ಲಿ ಒಂದು ಮೈಸೂರಿನ ದಿವಾನರಾಗಿದ್ರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ, ಆಧುನಿಕ ಶಿಲ್ಪಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಭೀಮ್ಸೇನ್ ಜೋಶಿ ಯಾರು? ಇವರು ಹಿಂದೂಸ್ತಾನ ಸಂಗೀತಗಾರರು. ಹಾಗಾದ್ರೆ CNR ರಾವ್ ರಸಾಯನ ಶಾಸ್ತ್ರಜ್ಞರು. ಸಿ ಚಿದಾನಂದ, ಎನ್ ನಾಗರಾಜ್, ಚಿಂತಾಮಣಿ. ಸಿ ಅಂದ್ರೆ ಚಿಂತಾಮಣಿ, ಎನ್ ಅಂದ್ರೆ ನಾಗರಾಜ್, ಆರ್ ಅಂದ್ರ ರಾಜೇಂದ್ರ ರಾವ್ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ವಿ ಗಿರಿ ಇವ್ರೇನ್ರಿ? ನಮ್ಮ ಭಾರತದ ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಾಗಿದ್ರೆ ಜೈನ ಮತದ ಮುಖ್ಯ ತತ್ವ ಯಾವುದಪ್ಪ ಅಂತಂದ್ರೆ ಅಹಿಂಸೆ. ಯಾವ್ದ್ರಿ? ಜೈನ ಮತದ ಮುಖ್ಯ ತತ್ವ ಯಾವುದು? ಅಹಿಂಸೆ. ಇದು ಒಂದ್ಸಲ ಪ್ರಶ್ನೆ ಬಂದಿದೆ ನೋಡ್ರಿ. ನಮ್ಮ ನಾಡಗೀತೆಯನ್ನ ಬರೆದವ್ರು ಯಾರ್ರಿ? ನಮ್ಮ ನಾಡಗೀತೆಯನ್ನ ಬರೆದವ್ರು ಯಾರು? ಕುವೆಂಪು. ನಮ್ಮ ನಾಡಗೀತೆಯನ್ನ ಬರೆದವ್ರು ಯಾರ್ರಿ? ಕುವೆಂಪು ಅವರು. ಹೀಗೆ ಏನಪ್ಪಾ ಅಂತಂದ್ರೆ 1 ಮಾರ್ಕ್ಸಿನ ಕ್ವಶನ್ಸ್ ಗಳು ಬಹಳ ಈಜಿ ಬಂದಿರ್ತಾವ. ಇವೆಲ್ಲ ನಿಮ್ಗೆ ಪರ್ಫೆಕ್ಟ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಪದೇ ಪದೇ ರಿಪೀಟ್ ಅನ್ನ ಮಾಡ್ತಾ ಇರ್ಬೇಕು, ಓದ್ತಾ ಇರ್ಬೇಕು. GK ಕ್ವಶನ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಓದ್ಬೇಕು. ಹಾಗಿದ್ರೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಕಾಶ್ ಪಡ್ಕೋಣಿ, PV ಸಿಂಧು, ಕಶ್ಯಪ, ಸೈನಾ ನೆಹ್ವಾಲ್. ಹಾಗಾದ್ರೆ ಇವರೆಲ್ಲರೂ ಬ್ಯಾಡ್ಮಿಂಟನ್ ಅಂತ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರ. ಹಾಗಾದ್ರೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಯಾರಪ್ಪ ಅಂತಂದ್ರೆ ಅವರು ಇವರೇ ಪ್ರಕಾಶ್ ಪಡ್ಕೋಣಿ ಅವರು. ಹಾಗಾದ್ರೆ PV ಸಿಂಧು ಅವರು ಬ್ಯಾಡ್ಮಿಂಟನ್ ಗೆ ಸಂಬಂಧಿಸಿದ್ದಾರೆ, ಸೈನಾ ನೆಹ್ವಾಲ್ ಅವರು ಬ್ಯಾಡ್ಮಿಂಟನ್ ಗೆ ಸಂಬಂಧಿಸಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆಗೆ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಪ್ರಕಾಶ್ ಪಡ್ಕೋಣಿ ಅವರು ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತೆ ಸಪ್ತಾಹ, ಸುರಕ್ಷಕರ ಸಪ್ತಾಹ ಪ್ರತಿ ವರ್ಷ ಆಚರಿಸುವ ತಿಂಗಳು ಯಾವ್ದಪ್ಪ ಅಂತಂದ್ರೆ ಜನವರಿ. ಯಾವ ತಿಂಗಳ್ರಿ? ಜನವರಿ. ಇದೊಂದು ನೆನಪಿಟ್ಕೋರಿ. ಯಾವ ತಿಂಗಳದಾಗ ಆಚರಣೆ ಮಾಡ್ತಾರಂದ್ರ ಒಂದು ರಸ್ತೆ ಸುರಕ್ಷತೆ ಸಪ್ತಾಹವನ್ನ ಜನವರಿ ತಿಂಗಳೊಳಗೆ ಆಚರಣೆ ಮಾಡ್ತಾರ. ಜನವರಿ ತಿಂಗಳೊಳಗೆ ಜನವರಿ 12 ಏನಪ್ಪಾ ಅಂತಂದ್ರೆ ಅದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು. ಜನವರಿ 26 ಏನ್ರಿ? ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಹೀಗೆ ಜನವರಿ ಹಲವಾರು ಪ್ರಮುಖ ದಿನಾಚರಣೆಗಳದಾವ. ಜನವರಿಯಿಂದ ಡಿಸೆಂಬರ್ ಒಳಗೆ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಾಳೆಯ ಕ್ಲಾಸ್ ನಲ್ಲಿ 20 ದಿನಾಚರಣೆಗಳನ್ನ ನಿಮಗೆ ನಾನು ತಿಳಿಸ್ತೀನಿ. ಅವನು ಪರ್ಫೆಕ್ಟ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಆದ್ರೂ 100% ಸಿಗುತ್ತೆ ವಿದ್ಯಾರ್ಥಿಗಳು. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಜನಿಸಿದ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೈಲಹೊಂಗಲ್, ಹುಕ್ಕೇರಿ, ಕಾಕತಿ, ಸಂಗೊಳ್ಳಿ. ಯಾವ್ದಪ್ಪ ಅಂತಂದ್ರೆ ನಮಗ ಕಾಕತಿ. ಯಾವ್ದ್ರಿ? ಕಾಕತಿಯಲ್ಲಿ ಅವ್ರು ಜನಿಸ್ತಾರ. ಇಲ್ಲಿ ನೋಡ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು 1778 ಅಕ್ಟೋಬರ್ 23 ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರ. ಕಾಕತಿ ಯಾವ ಜಿಲ್ಲೆ ಒಳಗದ ಅಂತೇಳಿ ಪ್ರಶ್ನೆಯನ್ನಾದ್ರೂ ಕೇಳ್ಬೋದು. ಯಾವ ಜಿಲ್ಲೆ ಅದಪ್ಪ ಅಂತಂದ್ರೆ ಅದು ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರ ಕಿತ್ತೂರು ರಾಣಿ ಚೆನ್ನಮ್ಮನವರು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಪಶ್ಚಿಮ ತೀರ ಪ್ರದೇಶದ ಪ್ರಧಾನ ಕಸಬು ನಿಮ್ಗೆ ಹೇಳಿದ್ ನಾನು. ತೀರ ಪ್ರದೇಶ ಅಂತ ಏನಾದ್ರು ಬತ್ತಂದ್ರೆ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ಮೀನುಗಾರಿಕೆ ಅವರ ಕಸಬು. ಅಲ್ಲಿ ಏನ್ ಮಾಡ್ತಾರ ಅಂತಂದ್ರ ಮೀನುಗಾರಿಕೆಯನ್ನ, ಮೀನುಗಳನ್ನ ಏನ್ ಮಾಡ್ತಾರ ಹಿಡಿದು ವ್ಯಾಪಾರ ಜೀವನವನ್ನ ಸಾಗಿಸ್ತಾರ. ಈ ರೀತಿ ಏನ್ ಮಾಡ್ತಾರ? ಸಮುದ್ರ ಮೀನುಗಳನ್ನ ತಾವು ಒಂದು ಹಿಡಿದುಕೊಂಡು ಬಂದು ಏನ್ ಮಾಡ್ತಾರ? ಅಲ್ಲಿ ವ್ಯಾಪಾರವನ್ನ ಮಾಡ್ತಾರ. ಅದೇ ಅವರ ವೃತ್ತಿ, ಅದೇ ಅವರ ಕಸಬು ಅಂತ ಹೇಳಿ ನಾವು ಕರಿತೀವಿ. ತೀರ ಪ್ರದೇಶ ಅಂತಂದ್ರೆ ಕರಾವಳಿ ಪ್ರದೇಶಗಳಲ್ಲಿ ಒಂದು ಮುಖ್ಯ ಕಸಬು ಆಗಿರ್ತದ. ಅತಿ ಹೆಚ್ಚು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕುಚಿಲ್ ಅಕ್ಕಿಯನ್ನ ಉಪಯೋಗ ಮಾಡ್ತಾರೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಲೆನಾಡು ಪ್ರದೇಶದ ಮುಖ್ಯ ನಗರಗಳು. ಮಲೆನಾಡು ಪ್ರದೇಶ ಅಂತ ಹೇಳಿದ್ದಾರೆ. ನಮ್ಗೆ ಅನಿಸ್ತದೆ ಎಲ್ಲಾ ನೋಡಿದ್ರೆ ಮಲೆನಾಡು ಅನಿಸ್ತಾರೆ, ಬಿದಾರ್ ಒಂದ್ ತೆಗಿಬೇಕ್ರಿ, ತುಮಕೂರು ಇದು ಅಲ್ಲ. ಹಾಗಾದ್ರೆ ಉಳ್ಕಿದ್ ನೋಡ್ರಿ, 2 ಮಲೆನಾಡು ಪ್ರದೇಶ ಅನಿಸ್ತಾವ. ಹೆಂಗ್ ಮಾಡುದ್ರಿ? ಮಲೆನಾಡು ಪ್ರದೇಶದ ಮುಖ್ಯ ನಗರಗಳು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಶಿವಮೊಗ್ಗ, ಹಾಸನ್ ಮತ್ತು ಚಿಕ್ಕಮಗಳೂರು ಮಲೆನಾಡು ಪ್ರದೇಶದ ಮುಖ್ಯ ನಗರಗಳಾಗ್ತಾವ. ಹಾಗಿದ್ದರೆ ಪ್ರಸ್ಥಭೂಮಿಯ ಮುಖ್ಯ ಲಕ್ಷಣ. ಪ್ರಸ್ಥಭೂಮಿ ಅಂದ್ರೆ ಸಮತಟ್ಟಾಗಿ ನೀಳವಾದ ಪ್ರದೇಶ ಇರ್ತದ. ಹೌದಾ? ನಿಮ್ಗೆ ಏನಾಗ್ತದ ಅಂತ ನೋಡ್ರಿ, ಇದು ಸಮುದ್ರ ಮಟ್ಟದ 6 ಮೀಟರ್ವಾಗಿದೆ. ಇದು ವಿಶಾಲವಾದ ಮತ್ತು ಸಮತಟ್ಟಾದ ಪ್ರದೇಶ. ಇದು ಹಿಮದಿಂದ ಆವರಿಸಿದೆ ಅಲ್ಲ, ಇದು ಮರಳಿನಿಂದ ಕೂಡಿದೆ ಅಲ್ಲ. ಹಾಗಾದ್ರೆ ಇದು ವಿಶಾಲವಾದ ಮತ್ತು ಸಮತಟ್ಟಾದ ಪ್ರದೇಶ ಅಂತೇಳಿ. ಹೌದಾ? ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಈ ಪ್ರದೇಶವನ್ನು ಪಡಿಬೇಕಾದ್ರೆ ಹಲವಾರು ಯುದ್ಧಗಳಾಗಿ ಹೋಗಿದ್ದಾವ. ಹೌದಾ? ಯಾಕಂದ್ರೆ ಸಂಪತ್ಭರಿತ ಆಹಾರ ಪ್ರದೇಶಗಳನ್ನ ಏನ್ ಮಾಡ್ಬೋದು? ಇಲ್ಲಿ ಬೆಳಿಬಹುದು ಅಂತ ಒಂದು ವಿಶಾಲವಾದ ಮತ್ತು ಸಮತಟ್ಟಾದ ಒಂದು ಪ್ರದೇಶವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದ್ರ ಮೇಲೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡೋಣ ಸಂಭಾವನೆ ಪ್ರಶ್ನೆಗಳು ಬಂದಾಗ. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಮ್ಗೆ ಗೊತ್ತದ ಯಾವ ರಾಜ್ಯಪ್ಪ ಅಂತ, ಅದು ಕರ್ನಾಟಕ. ನಮ್ಮ ರಾಜ್ಯದೊಳಗ ಅತಿ ಹೆಚ್ಚು ಕಾಫಿ ಮತ್ತು ರೇಷ್ಮೆಯನ್ನು ಉತ್ಪಾದನೆಯನ್ನ ಮಾಡ್ತಾರ. ನೋಡ್ರಿ, ರೇಷ್ಮೆನ ಹೆಂಗ ತಯಾರು ಮಾಡ್ತಾರ ನಾನು ಚಿತ್ರ ಮುಖಾಂತರ ಕೊಟ್ಟಿನಿ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಎಲೆಗಳ ಮ್ಯಾಗ ರೇಷ್ಮೆ ಹುಳುಗಳನ್ನ ಬಿಟ್ಟಿದ್ದಾರ. ಅವು ಏನ್ ಮಾಡ್ತಾವ? ರೇಷ್ಮೆಯನ್ನು ಉತ್ಪಾದಿಸ್ತಾವ. ಹೌದಾ? ನೋಡ್ರಿ, ರೇಷ್ಮೆ ಹುಳುಗಳು ಉತ್ಪಾದಿಸುವ ಒಂದು ಪ್ರೋಟೀನ್
ರೇಷ್ಮೆ ಹುಳುಗಳು ಉತ್ಪಾದಿಸುವ ಒಂದು ಪ್ರೋಟೀನ್ ನಾರು ಅಂತ ಹೇಳಿ ಕರಿತೀವಿ. ಪ್ರೋಟೀನ್ ನಾರು. ರೇಷ್ಮೆ ಬಟ್ಟೆಗಳನ್ನ ಏನಪ್ಪಾ ಅಂತ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಅಥವಾ ವಯಸ್ಸಾದವರು ಎಲ್ಲರೂ ನಾವೇನ್ ರೇಷ್ಮೆ ಬಟ್ಟೆಯನ್ನು ಹಾಕೋದಿಲ್ಲ, ಅದು ಯಾವ್ದ್ರಿಂದ ತಯಾರಾಗ್ತದ ಅಂದ್ರ ಆ ರೇಷ್ಮೆ ಹುಳುಗಳಿಂದ ತಯಾರಾಗ್ತದ. ಅದಕ್ಕೆ ನಾವು ಪ್ರೋಟೀನ್ ನಾರು ಅಂತ ಹೇಳಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ. ಇದ್ರ ಮ್ಯಾಗ ಹಲವಾರು ರೀತಿ ಪ್ರಶ್ನೆಗಳು ಬಂದಿರ್ತಾವ, ನಾವುಗಳನ್ನ ಸರಿಯಾಗಿ ನೋಡ್ಕೋಬೇಕು. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಅನ್ವೇಷಣೆಗೆ ಸಂಬಂಧಿಸಿದಂತೆ ಕೆಳಗಿನ ಪಟ್ಟಿಯೊಂದಿಗೆ ಅ ಪಟ್ಟಿಯಿಂದ ಬ ಪಟ್ಟಿಯೊಂದಿಗೆ ಹೊಂದಿಸಿ ಅಂತ ಹೇಳಿ ಪ್ರಶ್ನೆ ಕೊಟ್ಟಾರ. ಇಂಥವ್ ಕೇಳ್ಬಿಡ್ತಾರ್ರಿ. ಹೌದಾ, ಅವಾಗ ಏನ್ ಮಾಡ್ಬೇಕು? ಅನ್ವೇಷಕರು ಯಾರು, ಏನ್ ಕಂಡು ಹಿಡಿದ್ರು ಎಲ್ಲ ನಮಗ್ ನೆನಪಿರ್ಬೇಕು. ಹಾಗಾದ್ರೆ ನೆನಪಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಪ್ರತಿ ಸಲ ಅವನು ಪದೇ ಏನ್ ಮಾಡ್ತಾ ಇರ್ಬೇಕು? ಓದ್ತಾ ಇರ್ಬೇಕು. ಸಮಾಜ ವಿಜ್ಞಾನ ಮತ್ತು ಜಿಕೆ ಇಲ್ಲಿ ಏನಾಗಿರ್ತಾವ? ಪ್ರಶ್ನೆಗಳ ಮಿಕ್ಸ್ ಆಗಿರ್ತಾವ. ಹೌದಾ, ಮಿಶ್ರಣಗಳಾಗಿರ್ತಾವ. ಅಲ್ಲಿ ಪ್ರಶ್ನೆಗಳು ಏನಾಗಿರ್ತಾವ? ಕೆಲವೊಂದಿಷ್ಟು ಪ್ರಶ್ನೆ ನೋಡ್ರಿ, ಇದು ಜಿಕೆ ಪ್ರಶ್ನೆ ಇಲ್ಲಿ ಏನಾಗಿದೆ? ಸಮಾಜ ವಿಜ್ಞಾನದಾಗ ಬಂದ್ಬಿಟ್ಟದ. ಇಲ್ಲೂ ಪ್ರಶ್ನೆನೂ ಕೇಳ್ತಾರ, ಅಲ್ಲೂ ಪ್ರಶ್ನೆಗಳನ್ನ ಕೇಳ್ಬೋದು. ಅದಕ್ಕೋಸ್ಕರ ನೋಡ್ರಿ, ರೈಟ್ ಸಹೋದರರು ಏನ್ರಿ ವಿಮಾನವನ್ನ ಕಂಡುಹಿಡಿದ್ರು. ಗ್ರಾಂಬೆಲ್ ದೂರವಾಣಿಯನ್ನ ಕಂಡುಹಿಡಿತಾರ. ಜಾನ್ ವೈರ್ಡ್ ದೂರದರ್ಶನವನ್ನ ಕಂಡುಹಿಡಿತಾರ. ಮಾರ್ಕೋನಿ ಏನಪ್ಪಾ ಅಂತಂದ್ರ ರೇಡಿಯೋವನ್ನ ಕಂಡುಹಿಡಿತಾರ. ಈ ರೀತಿ ಏನಪ್ಪಾ ಅಂತಂದ್ರೆ ಹಲವಾರು ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರ. ಅದಕ್ಕೋಸ್ಕರ ತಾವೆಲ್ಲರೂ ಈ ಕೊಟ್ಟಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನ ಬುಕ್ ನಲ್ಲಿ ನೋಟ್ ಮಾಡ್ಕೋರಿ. ನಾನು ಯಾಕೆ ಪದೇ ನೋಟ್ ಮಾಡ್ಕೋರಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆಲ್ರೆಡಿ ಮುರಾರ್ಜಿಯಲ್ಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಅಂತಕ್ಕಂಥ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ. ಅವುಗಳನ್ನ ಒಂದ್ಸಲ ರಿಪೀಟ್ ಮಾಡ್ರಿ. ಆಮೇಲೆ ಆದರ್ಶದಲ್ಲಿ ಹಲವಾರು ಈಗ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಇವುಗಳನ್ನ ಸರಿಯಾಗಿ ಓದ್ಕೋತಾ ಹೋಗ್ರಿ. ನೀವು 2 ಕ್ಲಾಸ್ಗಳನ್ನ ನೋಡ್ರ ನಿಮ್ಗೆ 2 ಸಬ್ಜೆಕ್ಟ್ ದಾಗ ಹೇಳ್ತೀನಿ, 1 ಮಾರ್ಕ್ಸ್ ಹೋಗಕ್ ಸಾಧ್ಯನೇ ಇಲ್ಲ. ಹೌದಾ, ಅದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ ಅಂತ ಲಾಸ್ಟ್ ವೀಕ್ ನಲ್ಲಿ ಎಕ್ಸಾಮ್ ಒಂದು ಹತ್ರ ಇದ್ದಾಗ ಸಂಭವಿನಿ ಅಂತೇಳಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಜಿಕೆ ಮತ್ತು ಐಕ್ಯೂ, ಹೌದಾ, ಇಲ್ಲಿ ಹಲವಾರು ಪ್ರಶ್ನೆಗಳನ್ನ ನೀವು ಕೂಡ ಡಿಸ್ಕಷನ್ ಅನ್ನ ಮಾಡೋಣ. ನಮ್ಮ ಗುರಿ ಏನಾಗಿರ್ಬೇಕು? ಎಷ್ಟು ಮಾರ್ಕ್ಸಿಗಾಗಿರ್ಬೇಕು? ಕರ್ನಾಟಕ ರಾಜ್ಯದೊಳಗ ನಂಬರ್ 1 ಆಗಿರ್ಬೇಕು. ಅಷ್ಟು ಮಾರ್ಕ್ಸ್ ಗಳನ್ನ ನಾವು ತೆಗೆದುಕೊಳ್ಬೇಕಾರ ನಾವು ದಿನ ಬುಕ್ಕ ತೆಗೆದು ನೋಡಿ ಕೂತ್ರ ಆಗುದಿಲ್ಲ. ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ಶ್ರಮ ಪಡಬೇಕು. ಹೌದಾ, ಕಷ್ಟ ಪಡಬೇಕು. ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಹೌದಾ, ಹಾರ್ಡ್ ವರ್ಕ್ ಮಾಡಿದಾಗ ಸ್ಮಾರ್ಟ್ ವರ್ಕ್ ಹೆಂಗ್ ಮಾಡ್ಬೇಕು ಅನ್ನೋದು ಏನಾಗ್ತದ ಅಂತಂದ್ರ ನಮಗ್ ಗೊತ್ತಾಗ್ತದ. ಅದಕ್ಕೆ ಇನ್ನೇನು 1 ತಿಂಗಳ ಸಮಯ ಅದ. ಅದಕ್ಕೋಸ್ಕರ ತಾವೆಲ್ಲರೂ ಪ್ರತಿದಿನ ಅಭ್ಯಾಸನ ಮಾಡ್ರಿ. ಇದೇ ತರ ನಾವು ಪ್ರತಿದಿನ ವಿಡಿಯೋಗಳನ್ನ ಕಳಿಸ್ತಾ ಇರ್ತೀವಿ. ನೀವು ಏನ್ ಮಾಡ್ರಿ ಅಂತಂದ್ರೆ ವಿಡಿಯೋಗಳನ್ನ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಾಳೆಯ ದಿನ ನಿಮಗೆ ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್.